ಓಟ್ ಚೋರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಮತ ಕದೀಲಿಕ್ಕೆ ಮೊದಲು ಶಾಸಕರನ್ನು ಖರೀದಿ ಮಾಡ್ತಾಯಿದ್ರು, ಆಪರೇಷನ್ ಕಮಲ ಮಾಡ್ತಾಯಿದ್ರು. ಈಗ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವೆಲ್ಲ ಶಾಸಕರನ್ನು ಹಿಮಾಚಲ್ ಪ್ರದೇಶದಲ್ಲಿ ಇರ್ತಕ್ಕಂಥ ಶಿಮ್ಲಾದಲ್ಲಿ ಕರ್ಕೊಂಡು ಹೋಗಿದ್ವಿ. ಅಲ್ಲೂ ಸಹ ಇವರು 3 ಜನ ಗುಜರಾತಿಂದ ಬಂದವರು, ಉತ್ತರ ಪ್ರದೇಶದಿಂದ ಬಂದಿರೋರು, ದೆಹಲಿಯಿಂದ ಬಂದಿರೋರು, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಶಿಷ್ಯರು ಸೇರಿ ಹೇಗಾದರೂ ಮಾಡಿ ಕಾಂಗ್ರೆಸ್ನ ಸೋಲಿಸಬೇಕು ಅಂತೇಳಿ ಇಲ್ಲ ಸಲ್ಲದ ಆಮಿಷಗಳನ್ನು ಕೊಟ್ಟು ಪ್ರಯತ್ನವನ್ನು ನಿರಂತರವಾಗಿ ಮಾಡಿದ್ರು. ಯಾವುದಕ್ಕೂ ಸಹ ಆಮಿಷಕ್ಕೆ ಬಗ್ಲಿಲ್ಲ. ಒಟ್ಟು 5 ಜನ ಯಾರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ ಚಲಾಯಿಸಿದ್ರು ಅದನ್ನು ಇನ್ವ್ಯಾಲಿಡ್ ಮಾಡಿಸಿ 4 ಜನನ ಖರೀದಿ ಮಾಡಿ ಅವರು ರಾಜ್ಯಸಭಾ ಗೆಲ್ಲಿಗೆ ಪ್ರಯತ್ನ ಮಾಡಿದ್ರು. ಆದರೆ ಸುಮಾರು 30 ಜನ ಶಾಸಕರು ಭಾಳ ಫರ್ಮ್, ಅಂದರೆ 4 ಜನ ಯಾರು ಡಿಸ್ಕ್ವಾಲಿಫೈ ಮಾಡಿದ್ರು ಮತ್ತು ಇನ್ನೊಬ್ಬರು ಒಟ್ಟು 32 ಜನ ಸಾಲಿಡಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷದ ದಲಿತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರು. ಭಾರತೀಯ ಜನತಾ ಪಾರ್ಟಿ ಮತ್ತು ಅಮಿತ್ ಶಾ ಅವರು, ಅದರಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಒಬ್ಬ ದಲಿತ ಅಭ್ಯರ್ಥಿ ಗೆಲ್ಲಬಾರ್ದು ಅಂತ ಹೇಳಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಶಾಸಕರು, ನಿಷ್ಠಾವಂತ ಶಾಸಕರು, ಅವ್ರನ್ನ ಸಂಪೂರ್ಣವಾಗಿ ಸೋಲಿಸಿ ಮನೆಗೆ ಕಳಿಸಿರ್ತಕ್ಕಂಥ ನೋಡಿದಾಗ ಇದೊಂದು ಐತಿಹಾಸಿಕವಾದ ಜಯ ಹರಿಯಾಣದಲ್ಲಿ. ಯಾಕಂದರೆ ಹಿಂದೆ 2016ರಲ್ಲಿ 2018ರಲ್ಲೂ ಸಹ ಆರ್ ಕೆ ಆನಂದ್ರವರು ಮತ್ತು ಅಜಯ್ ಮಕನ್ರವ್ರನ್ನೂ ಸಹ ಸೋಲಿಸಿ ಭಾರತೀಯ ಜನತಾ ಪಾರ್ಟಿಯವರು ಇದೇ ರೀತಿ ಓಟ್ಗಳನ್ನು ಕದ್ದು ಅಥವಾ ಓಟ್ಗಳನ್ನು ಇನ್ವ್ಯಾಲಿಡ್ ಮಾಡಿ ಗೆದ್ದಿರ್ತಕ್ಕಂಥ ಷಡ್ಯಂತ್ರಗಳನ್ನ ಮಾಡಿದರು. ಈ ಬಾರಿ ದುರಂತ ಏನು ಅಂತ ಹೇಳಿದ್ರೆ, ಮೊದಲು ಎಲ್ಲ ರಾಜ್ಯದಲ್ಲೂ ನಡೆಯೋಗೆ ಎಲೆಕ್ಷನ್ ಕಮಿಷನ್ ಇರ್ತಕ್ಕಂಥ ರಿಟರ್ನಿಂಗ್ ಆಫೀಸರು ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ರು. ಇದು ಖಂಡನೀಯ. ನಾವೆಲ್ಲ ರೀತಿಯ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೂ ಸಹ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆಯವರೆಗೂ ಸಹ ಪ್ರಯತ್ನ ಮಾಡಿ ರಾತ್ರಿ 2 ಗಂಟೆಗೆ ಅವರು ಫಲಿತಾಂಶವನ್ನು ಘೋಷಣೆ ಮಾಡಿ ನಮ್ಮದೊಂದು ಅಭ್ಯರ್ಥಿ ಗೆದ್ದರು, ಅವ್ರದ್ದೊಂದು ಅಭ್ಯರ್ಥಿ ಗೆದ್ದರು. ಆದರೆ ಏನು 4-5 ಜನಕ್ಕೆ ಅವರು ಇನ್ವ್ಯಾಲಿಡ್ ಮಾಡಿದರು, ಅದು ಕಾನೂನು ಬಾಹಿರ, ಅದು ಪ್ರಜಾಪ್ರಭುತ್ವದ ವಿರುದ್ಧ, ಸಂವಿಧಾನದ ವಿರುದ್ಧ ಈ ನರೇಂದ್ರ ಮೋದಿಯವರು ಮಾಡ್ತಕ್ಕಂಥದ್ದು ಖಂಡನೀಯ ಅನ್ನೋದನ್ನು ನಾನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ.